ಓದಿನೇ ಕೆಲಸ ಮಾಡ್ಬೇಕು ಅಂತ ಏನಿಲ್ಲ, ಓದಿನೇ ಕೆಲಸ ಮಾಡ್ಬೇಕು. ಓದಿದ್ರೆ ಅಲ್ಲಿ ಕುತ್ಕೊಂಡು ಸಂಬಳ ತಗೊಂಡ್ರೆ ಓದಿದ್ರೆ ಇಲ್ಲಿ ಕುತ್ಕೊಂಡು ಸಂಬಳ ತಗೋತಾರೆ, ಎಲ್ಲರಿಗೂ ಒಂದೇ ಸಂಬಳ. ಡೈಲಿ ಎಷ್ಟು ಆಗುತ್ತೆ? ಒಂದು ದಿನಕ್ಕೆ 20,000 25,000. ಗಂಡ್ ಮಕ್ಳೆಲ್ಲ ಚೆನ್ನಾಗಿ ದುಡಿರಿ, ಸೇವ್ ಮಾಡಿ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ವಯಸ್ಸಾದ್ಮೇಲೆ ನಿಮ್ಗೂ ಕೂಡ ಮುಂದಕ್ಕೆ ವಯಸ್ಸಾಗುತ್ತೆ. ನೀವು ನಿಮ್ಮನ್ನ ನಿಮ್ಮ ಮಕ್ಳು ನೋಡ್ಕೋಬೇಕು. ಈಗ ನಿಮ್ ತಂದೆ ತಾಯಿನ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಮ ಮಕ್ಳು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತಾರೆ. ಈಗಿನ ಯೂತ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತಂದೆ ತಾಯಿ ಆಸ್ತಿ ಮಾಡಿಲ್ಲ ಅಂತ ಕೋಪ ಮಾಡ್ಕೊಂಬಾರ್ದು. ಮಕ್ಳು ಎಜುಕೇಶನ್ ಕೊಟ್ರೆ ಅದೇ ಆಸ್ತಿ ಅಂತ ತಿಳ್ಕೊ. ಬೆಂಗಳೂರಲ್ಲಿ ಏನ್ ಮನೆಗಿನ ತಗೊಳಕ್ ಆಗಲ್ಲ, ಬಾಡಿಗೆ ಕಟ್ಕೊಂಡು ಜೀವನ ನಡೆಸ್ಬೋದು. ಫೀಸು ಅಲ್ಲಲ್ಲಿಗೆ ಸರೋಗುತ್ತೆ. ಒಂದಿನ ಊರಲ್ಲಿ ಪ್ರಾಫಿಟ್ ಇರುತ್ತೆ, ಇನ್ನೊಂದ್ಸತಿ ಲಾಸ್ ಆಗುತ್ತೆ. ಆತರ ಎಷ್ಟು ಅದು 380 400 ಇದು 380 350 400. ಹೂವ ಹೇಳ್ರಿ. ಈ ತರ ಎಲ್ಲ ಇನ್ನ ಸೂಪರ್ ಆಗಿ ನಿನ್ ಮ್ಯಾರೇಜ್ಗೆ ಇನ್ನ ಸೂಪರ್ ಆಗಿ ಡಿಸೈನ್ ಆಗಿ ಮಾಡ್ಕೊಡ್ತೀನಿ. ವೈಟ್ ಶಾವಂತಿಗೆ 400, ರೆಡ್ ರೋಸ್ 350, ಚಾಕ್ಲೇಟ್ ವೈಟ್ ರೆಡ್ ಎಲ್ಲ ಇದೆ. ಬನ್ನಿ ಬನ್ನಿ ಬೇಗ ತಗೊಳ್ಳಿ, ಬನ್ನಿ. ಹೂವ ಬನ್ನಿ. ಹಾಯ್ ಮೈ ಲವ್ಲಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಸ್ಪಂದನಾಸ್ ಕ್ಯೂಟಿ ಲವ್. ಸೊ ನಾನು ನಿಮ್ಮ ಪ್ರೀತಿಯ ಸ್ಪಂದನ ಕ್ಯೂಟಿ. ಸೊ ಇವತ್ತೇನು ಟ್ರೆಡಿಷ್ನಲ್ ಆಗಿ ಕಾಣಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಸೊ ನಾನು ಹೇಳ್ದಂಗೆ ಲಾಸ್ಟ್ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗಿರುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಇವತ್ತು ಅಂತ ಹೇಳ್ಬಿಟ್ಟು. ಅದೇ ನಾನು ಚಾಲೆಂಜ್, ಐ ಮೀನ್ 1 lakh ಸಬ್ಸ್ಕ್ರೈಬರ್ಸ್ ಆಗೋವರೆಗೂ ನಾನು ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಇವತ್ತು ಫಸ್ಟ್ ಚಾಲೆಂಜ್ ಬಂದ್ಬಿಟ್ಟು ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಹೂ ಮಾರೋದು. ಅಂದರೆ ಹೂ ಮಾರೋರ್ ಲೈಫ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಅವ್ರ ಜೊತೆ ಕೂತು ಹೂ ಮಾರ್ತಾ ಅವ್ರ ಲೈಫ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ನನಗೂ ಕೂಡ ಅದು ಫೀಲ್ ಹೇಗಿರುತ್ತೆ ಅಂತ ನನಗೂ ಗೊತ್ತಾಗಬೇಕು. ಸೊ ಅದಕ್ಕೆ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಮಿಸ್ ಮಾಡದೆ ಎಂಡ್ವರೆಗೂ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿ ಗೈಸ್. ಹೂ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ? ಹೂ ಅಂದ್ರೆ ಎಲ್ರಿಗೂ ಇಷ್ಟ. ಅದ್ರಲ್ಲೂ ಕೇಳ್ತೀರಾ, ನಮ್ಮ ಹೆಣ್ಮಕ್ಳಿಗೆ ಹೂವು ಅಂದ್ರೆ ತುಂಬಾ ಇಷ್ಟ. ಅವ್ರಿಗೆ ನೋಡಿದ ತಕ್ಷಣನೇ ಹೂ ಮುಡ್ಕೋಬೇಕು ಅಂತ ಆಸೆ ಆಗುತ್ತೆ. ಅಂಡ್ ಅದೇ ತರ ಎಷ್ಟೋ ಮಿಡಲ್ ಕ್ಲಾಸ್ ಜೀವನ, ಅಂದ್ರೆ ಮಿಡಲ್ ಕ್ಲಾಸ್ ಜನಕ್ಕೆ ಅದು ಜೀವನ ಕೊಟ್ಟಿದೆ. ಅದು ಯಾವ ತರ, ಏನಪ್ಪ ಇವಳು ಏನೇನೋ ಹೇಳ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಅದು ನಾನು ಹೇಳೋದ್ಕಿಂತ ನೋಡಿದ್ರೇನೆ ಚೆನ್ನಾಗಿರುತ್ತೆ. ಸೊ ತೋರಿಸ್ತೀನಿ ಬನ್ನಿ. ಸೊ ಇವಾಗ ಆ ಪರ್ಸನ್ ಅಂದ್ರೆ ಹೂ ಮಾಡ್ತಾ ಇರೋರ್ನ ಲೈಫ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಇವಾಗ ತೋರಿಸ್ತೀನಿ, ಬನ್ನಿ ಮಾತಾಡಿಸ್ತೀನಿ. ನಿಮ್ಮ ಹೆಸರು? ಸ್ವಾಮಿ ಅಂತಮ್ಮ. ಸ್ವಾಮಿ, ಎಷ್ಟು ದಿನ ಇದ್ದ ಈ ಕೆಲಸ ಮಾಡ್ತಾ ಇರೋದು ನೀವು? ನಾನು ಒಂದು 25 30 ವರ್ಷ ಆಯ್ತು. 30 ವರ್ಷದಿಂದ. ಓಕೆ, ಇದೆಲ್ಲ ಇವಾಗ ಇದೆಲ್ಲ ಅಷ್ಟು ಸೇಲ್ ಮಾಡ್ತೀರಾ ಒನ್ ಡೇಗೆ? ಒನ್ ಡೇ ಸ್ವಲ್ಪ ಸೇಲ್ ಆಗುತ್ತೆ, ಸ್ವಲ್ಪ ಉಳ್ಕೊಂತಿದೆ, ಅದನ್ನ ನಾಳೆ ಮಾಡ್ಕೊಂತೀವಿ. ನಾಳೆ ಮಾಡ್ಕೊತೀರಾ? ಮಕ್ಳಿಗೆಲ್ಲ ಸ್ಕೂಲ್ಗೆ ಅದಕ್ಕೆಲ್ಲ ನೀವು ಯಾವ ಸ್ಕೂಲಿಗೆ ಕಳಿಸ್ತಾ ಇರೋದು? ಎಲ್ಲ ಇದ್ರಿಂದಾನೇ ಮೇಂಟೈನ್ ಮಾಡ್ತೀರಾ, ಬೇರೆ ಕೆಲಸ? ಇಲ್ಲ ಬೇರೆ ಎಲ್ಲ ಇದರಿಂದನೇ, ಬೇರೆ ಯಾವ್ದು ಇಲ್ಲ. ಎಷ್ಟು ಅರ್ನ್ ಮಾಡ್ತೀರಾ ಅಂಕಲ್ ಇದರಿಂದ ಆಗುತ್ತೆ ತಿಂಗಳಿಗೆ ಒಂದು 20-25 ಸಾವಿರ ರೂಪಾಯಿ ಆಗುತ್ತೆ. ಒಂದಿನ ಲಾಭ ಜಾಸ್ತಿ ಬರುತ್ತೆ, ಒಂದಿನ ಕಮ್ಮಿ ಬರುತ್ತೆ. ಮ್ಯಾನೇಜ್ ಸೀಸನ್ ಅಲ್ಲಿ ಬೆಲೆ ಇರುತ್ತೆ, ಅವಾಗ ಸ್ವಲ್ಪ ಬೆಲೆ ಜಾಸ್ತಿ ಆದ್ರೆ ಸ್ವಲ್ಪ ಬೆಲೆ ಲಾಭ ಜಾಸ್ತಿ ಸಿಗುತ್ತೆ. ಅನ್ ಸೀಸನ್ ಕಮ್ಮಿ ಇದ್ದಾಗ ಬೆಲೆ ಕಮ್ಮಿ. ಇವಾಗ ನೋಡಿ, ಇವಾಗ ಹಬ್ಬ ಹರಿದಿನಗಳು, ಆಮೇಲೆ ಗ್ರೂಪ್ ಪ್ರವೇಶ, ಮದುವೆಗಳು ಅವೆಲ್ಲ ಇದ್ದಾಗ ಸ್ವಲ್ಪ ಜಾಸ್ತಿ ಬರುತ್ತೆ ಹೂವುಗಳು. ಅವಾಗ ಕಾಸ್ಟ್ಲಿ ಇರುತ್ತೆ, ಅವಾಗ ಸ್ವಲ್ಪ ಸಂಬಂಧ ಜಾಸ್ತಿ ಆಗುತ್ತೆ. ಇವಾಗ ನೆಕ್ಸ್ಟ್ ತಿಂಗಳು ಆಷಾಢ ಬರುತ್ತೆ, ಅವಾಗ ಸೀಸನ್ ಇರಲ್ಲ, ಅವಾಗ ಸಂಪಾದನೆ ಕಮ್ಮಿ. ಆಂಟಿ, ನಿಮ್ಮ ಹೆಸರು? ವನಜ ಅಂತ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾರೆ? 3 ಜನರೇಷನ್, 3 ತಲೆಮಾರು. 3 ತಲೆಮಾರು. ನಮ್ಮ ಅಜ್ಜಿ ತಾತ, ನಮ್ಮ ಅಪ್ಪ ಅಮ್ಮ, ಈಗ ನಾವು. ಇದು ಫೋಟೋ ಹಾಕಿರೋದು ಅವ್ರದೇನಾ? ಓಕೆ ಆಂಟಿ, ಎಷ್ಟು ದಿನಕ್ಕೆ ಎಷ್ಟು ದುಡಿತೀರಾ? ಒಂದಿನ ಲಾಭ ಇರುತ್ತೆ, ಒಂದಿನ ಲಾಸ್ ಇರುತ್ತೆ. ಇದು ಫ್ಲವರು ಬಿಸ್ನೆಸ್ ಜಾಸ್ತಿ ಇತ್ತು, ಮದ್ವೆಗಳ ಸೀಸನ್ ಎಲ್ಲ ಇದ್ರೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ, ಇಲ್ಲ ಅಂದ್ರೆ ಕಮ್ಮಿ. ಮನೇಲಿ ಎಷ್ಟು ಜನ ಇದ್ದೀರಾ ಆಂಟಿ ನೀವು? ನಾವು 8 ಜನ ಇದೀವಿ. 8 ಜನ. ಮಕ್ಕಳು ಎಲ್ಲ ಸ್ಕೂಲ್? ಮಕ್ಕಳು ಮೊಮ್ಮಕ್ಕಳು ಸೇರಿ 8 ಜನ.
ಮೊಮ್ಮಕ್ಳುನು ನೀವೇ ನೋಡ್ಕೊತಾ ಇದ್ದೀರಾ? ಇಲ್ಲ, ಅವ್ರ ಅಪ್ಪ ಅಮ್ಮ ನೋಡ್ಕೊತಾ ಇದಾರೆ. ಮಕ್ಳು ಯಾವ ಸ್ಕೂಲ್ಗೆಲ್ಲ ಹೋಗ್ತಿದಾರಲ್ಲ, ಹೋಗ್ತಾ ಇದ್ದಾರೆ. ಅವ್ರಿಗೆಲ್ಲ ಫೀಸ್ ಎಷ್ಟಿದೆ ಆಂಟಿ? ಫೀಸು 50,000 ಇದೆ ಒಬ್ಬರಿಗೆ. ಒಬ್ರಿಗೆ ಬುಕ್ಸ್ ಎಲ್ಲ ಸೇರಿದ್ರೆ 1 ಲಕ್ಷ ಆಗುತ್ತೆ. 1 ಲಕ್ಷ. ಇಷ್ಟ್ರಲ್ಲಿ ಹೆಂಗ್ ಮೇಂಟೈನ್ ಮಾಡ್ತೀರಾ ಆಂಟಿ? ಕಷ್ಟ ಇದೆ, ಮನೆ ಜನ ಎಲ್ಲ ದುಡಿಬೇಕು. ಒಂದೇ ಊದ್ ವ್ಯಾಪಾರನೇ ಇಲ್ಲ. ಅವರು ಕೆಲ್ಸಕ್ಕೊಳಗೆ ಹೋಗ್ತಾರೆ, ಮತ್ತೆ ಮಗ ಕೂಡ ಕೆಲಸ ಮಾಡ್ತಾರೆ. ಒಂದಿನ ನಷ್ಟ ಲಾಭ. ನಾವೇನಂದ್ರೆ ಕೈ ಕೆಲಸ ಕಲ್ತಿರೋದ್ರಿಂದ ಹೆಂಗೋ ನಮ್ಮ ಜೀವನ ನಡೆಸ್ಕೊಂಡು ಹೋಗ್ತಾ ಇದೀವಿ. ಅವಾಗೆಲ್ಲ ವ್ಯಾಪಾರಸ್ಥರು ಕಮ್ಮಿ ಇದ್ರು, ಕಸ್ಟಮರ್ ಜಾಸ್ತಿ ಇದ್ರು. ಇವಾಗ ಲಾಕ್ಡೌನ್ ಆದ್ಮೇಲೆ ತುಂಬಾ ವ್ಯಾಪಾರಸ್ಥರಾಗಿದ್ದಾರೆ. ಜೀವನ ಮಾಡೋದ್ ಕಷ್ಟ ಆಗಿ ಎಲ್ಲ ವ್ಯಾಪಾರ ಮಾಡಕ್ ಹಿಡ್ದವ್ರು. ಅವಾಗೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ದವ್ರು ವ್ಯಾಪಾರ ಮಾಡಕ್ ಸ್ಟಾರ್ಟ್ ಮಾಡಿದ್ರಲ್ಲ, ಯಾರು ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಈಗ ವ್ಯಾಪಾರ ಮಾಡ್ತಾ ಇದಾರೆ. ಅವ್ರ ಜೀವನ ನಡಿಬೇಕಲ್ಲ, ಅದರಿಂದ ವ್ಯಾಪಾರಸ್ಥರು ಜಾಸ್ತಿ ಆದ್ರು. ನಮಗೂ ಬಿಸ್ನೆಸ್ ಕಮ್ಮಿ ಆಯ್ತು. ಅಲ್ಲಲ್ಲೇ ಮಾರ್ಕೆಟ್ ಆಯ್ತು. ಈಗ ಶ್ರೀನಗರ ಮಾರ್ಕೆಟ್, ಅಲ್ಲಲ್ಲೇ ಗಾಂಧಿ ಬಜಾರ್ ಫೇಮಸ್ಸು. ಅಂದ್ರೆ ಗಾಂಧಿ ಬಜಾರ್ ತರ ಹೂವು ಎಲ್ಲೂ ಸಿಗಲ್ಲ. ಇಲ್ಲೇನೇ ಒಂಥರ ಹಾರ ಇರಲಿ, ಪ್ರತಿಯೊಂದು ಹೂವು ಇರಲಿ, ನಾವು ಎಲ್ಲ ತರಿಸಿ ರೆಡಿ ಮಾಡ್ಕೊಡ್ತೀವಿ. ಮನೆ ಎಲ್ಲ ಮ್ಯಾನೇಜ್ ಮಾಡ್ತಾ ಇರೋದು ನೀವು ಮತ್ತೆ ನಿಮ್ಮ ಹಸ್ಬೆಂಡ್ ಕೂಡ? ಎಲ್ರು ದುಡಿತಾ ಇರೋದಾ? ನಾವೇ ದುಡಿತಾ ಇರೋದು. ಇಲ್ಲಿದು ನಮ್ದೇ. ಇಲ್ಲಿದು ನಿಮ್ದೆ? ನಮ್ದೇ. ಓಕೆ ಆಂಟಿ. ಮನೆ ಇರೋದು ಬಾಡಿಗೆ ಮನೆ ಎಲ್ಲ ಸ್ವಂತ? ನಾವು ಬಾಡಿಗೆ ಮನೆಯಲ್ಲೇ ಮೇಡಮ್. ಅವಾಗೆಲ್ಲ ತಾಯಿಯವ್ರು ಏನು ಮಾಡ್ಲಿಲ್ಲ. ಬೆಂಗಳೂರಲ್ಲಿ ಏನ್ ಮನೆಗಿನೇ ತಗೊಳಕ್ ಆಗಲ್ಲ. ನಾವು ಬಾಡಿಗೆ ಕಟ್ಕೊಂಡು ಜೀವನ ನಡೆಸ್ಬೋದು. ಫೀಸು ಅಲ್ಲಲ್ಲಿಗೆ ಸರೋಗುತ್ತೆ. ಒಂದಿನ ಊದಲ್ಲಿ ಪ್ರಾಫಿಟ್ ಇರುತ್ತೆ, ಇನ್ನೊಂದ್ಸತಿ ಲಾಸ್ ಆಗುತ್ತೆ. ಆತರ. ಅಂಕಲ್, ಆ ವಾರ ಕಟ್ಟೋಕೆ ಎಷ್ಟೊತ್ತಾಗುತ್ತೆ? ಇದೆಲ್ಲ ಫುಲ್ ದಿಂಡಿ ಜೈನ್ ಬಂದಿರುತ್ತೆ, ಕಟ್ಟೋರ್ ಮನೆಯಿಂದ ಹಾಕ್ಸ್ಕೊಂಡ್ ಬಂದಿರ್ತೀವಿ. ನಾವು ಇದಕ್ಕೆ ಆಲ್ಟರ್ನೇಟ್ ಮಾಡ್ಕೊಬೇಕು. ಈ ತರ ಎಲ್ಲ ರೆಡಿ ಮಾಡ್ಕೊಬೇಕು. ಇದಕ್ಕೆ ಒಂದ್ ವಾರಕ್ಕೆ ಇಲ್ಲ ಅಂದ್ರೆ 25 ರಿಂದ 30 ನಿಮಿಷ ಆಗುತ್ತೆ ರೆಡಿ ಮಾಡೋದು. 30 ನಿಮಿಷ. ಅದೆಷ್ಟಕ್ಕೆ ಸೇಲ್ ಆಗುತ್ತೆ? ಇದು ಅಷ್ಟೇ ನಿಮಗೆ 1,500 ರೂಪಾಯಿ ಬೀಳುತ್ತೆ ಒಂದ್ ವಾರ. 1,500. ಇಲ್ಲೆಲ್ಲ ಇರೋದಕ್ಕೆಲ್ಲ ಡಿಫ್ರೆಂಟ್ ಇದು ಅಂಕಲ್, ಇವಾಗ ರೋಡ್ ಸೈಡ್ ಅಲ್ಲಿ ಜಸ್ಟ್ ಒಂದೊಂದ್ ಬುಟ್ಟಿ ಅಷ್ಟು ಇಟ್ಕೊಂಡ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಎಷ್ಟು ಸೇಲ್ ಆಗ ಅಂದ್ರೆ ಎಷ್ಟು ದಿನಕ್ಕೆ ದುಡಿಬಹುದು ಅನ್ಸುತ್ತೆ? ಅವ್ರೇನ್ ದುಡಿತಾರಮ್ಮ, ಡೈಲಿ 1 kg 2 kg ಓದ್ತಾರೆ, ದುಡಿತಾರೆ. ಏನೋ ಒಂದು 500 ರೂಪಾಯಿ 600 ರೂಪಾಯಿ ಸಿಗ್ಬೋದು. 700 ಅವ್ರೇನ್ ಬದ್ದೋರಿರ್ತಾರೆ. 1 kg ಹೋಗಿ ಕಟ್ಟಿದ್ರೆ ಒಂದ್ 500 ರೂಪಾಯಿ ಸಿಗ್ಬೋದು. ಒಂದ್ ಕಡೆ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಇವತ್ತಿನ ದಿನ 300-400 ರೂಪಾಯಿ ಕೊಡ್ತಾರೆ. ನಾವೇ ಯಾಕೆ ಇನ್ನೊಬ್ರ ಹತ್ರ ಹೋಗಿ ಕೆಲಸ ಮಾಡೋಣ, ನಾವೇ ವ್ಯಾಪಾರ ಮಾಡೋಣ ಅಂದ್ಬಿಟ್ಟು 1 kg 2 kg ತರ್ತಾರೆ. ಒಂದ್ 600 ರಿಂದ 700 ರೂಪಾಯಿ ಸಿಗ್ಬೋದು ಖರ್ಚೆಲ್ಲ ಹೋಗಿ. ಅಂಕಲ್, ನಿಮ್ ಮನೇಲಿ ಎಷ್ಟು ಜನ ಇರೋದು ನೀವು? ನಾವು ಮನೇಲಿ ಗಂಡ ಹೆಂಡತಿ ಮಕ್ಳು ಅಪ್ಪ ಅಮ್ಮ. ಅಪ್ಪ ಅಮ್ಮ ಎಲ್ರು ಅಂದ್ರೆ ನೀವೇ ದುಡ್ಡು ಎಲ್ರು ನೀವೇ ನೋಡ್ಕೊತಾ ಇರೋದು? ಇದೆಲ್ಲ ಮುಗಿಸಿ ಅಂದ್ರೆ ಸಂಜೆ ಎಷ್ಟೊತ್ತಾಗುತ್ತೆ ಹೋಗೋಷ್ಟ್ರಲ್ಲಿ ನೀವು? ಇದು ಶಿಫ್ಟಿಂಗ್ ಮೇಡಮ್, ನಾವು ಒಬ್ಬರೇ ಮಾಡಕ್ ಆಗಲ್ಲ. ಬೆಳಿಗ್ಗೆ ಒಬ್ರು ಇರ್ತಾರೆ, ನಾವು ಶಿಫ್ಟಿಂಗ್. ಬೆಳಿಗ್ಗೆ 4:15 ಗಂಟೆಗೆ ಒಬ್ರು ಅಂಗಡಿ ತೆಗೆದ್ರೆ ನಾವು ನಾನು 12 ಗಂಟೆ ಬಂದು ರಾತ್ರಿ 11 ಗಂಟೆ ಕ್ಲೋಸ್ ಮಾಡ್ತೇವೆ ಅಂಗಡಿ. ಇವಾಗ ಆರ್ಡರ್ಗಳು ಇರ್ತಾವಲ್ಲ, ಆರ್ಡರ್ಗಳು ಕೊಡ್ಬೇಕಲ್ವಾ. ಆರ್ಡರ್ಗಳು ಕೊಡ್ಬೇಕಾದಾಗ ಬೆಳಿಗ್ಗೆ ಬಂದೆಲ್ಲ ಅವ್ರು ಮೇಂಟೈನ್ ಮಾಡಿರ್ತಾರೆ. ತಿರ್ಗಾ ಅವ್ರ ಮನೆಗೆ ಅವ್ರು ಎಷ್ಟು ತಗೊಂಡು ತಿರ್ಗಾ ಸಂಜೆ ಬರ್ತಾರೆ. ನಾವು ಸಂಜೆಯಿಂದ ರಾತ್ರಿ 11, ನಾನು 12 ಗಂಟೆಯಿಂದ ಸಂಜೆ ರಾತ್ರಿ 11:30-11 ಗಂಟೆ ಕ್ಲೋಸ್ ಮಾಡ್ತೇವೆ. ಸಾಟರ್ಡೆ ಸಂಡೇ ತರ ಯಾವಾಗ್ಲೂ ಹಾಲಿಡೇ ಏನಿಲ್ಲ? ನಾವು ರಜಾ ಹಾಕಿದ್ರೆ ಮಾತ್ರ ರಜಾ. ಇಲ್ಲಿ ರಜಾ ಅನ್ನೋದೇ ಪದ ಇಲ್ಲ. ಬೆಳಗ್ಗೆ ಆಂಟಿ ಎಷ್ಟೊತ್ತು ತಗೊಂಡ್ ಬರ್ತೀರಾ ಮಾರ್ಕೆಟ್ ಇದ ಹೂವೆಲ್ಲ? ಮಾರ್ಕೆಟ್ಗೆ 3 ಗಂಟೆಗೆ ಬರುತ್ತೆ. ನಾವು ಹಳ್ಳಿಯವ್ರ ಹತ್ರ ತಗೊಳ್ಳೋದು. ಅವ್ರ ಹತ್ರ ತಗೊಂಡ್ ನಾವ್ ಇಲ್ಲಿ ಅಂಗಡಿ ಓಪನ್ ಮಾಡೋದು 6 ಗಂಟೆಗೆ, ರಾತ್ರಿ 10 ಗಂಟೆವರೆಗೂ. ನೀವ್ ಒಬ್ರೇ ನೋಡ್ಕೊಳ್ಳೋದು? ಅಣ್ಣ ಒಬ್ರು ಇರ್ತಾರೆ, ಶಿಫ್ಟಿಂಗ್ ಹುಡುಗರು ಇರ್ತಾರೆ, ಕೆಲ್ಸದ ಹುಡುಗರು. ನಾವು ಎಲ್ಲ ಸೇರ್ಕೊಂಡು ಜೊತೆಲೆ ಕೆಲಸ ಮಾಡ್ತೀವಿ. ಅವ್ರಿಗೆಲ್ಲ ಏನು ಸ್ಯಾಲ್ರಿ ಎಷ್ಟು ಕೊಡ್ತೀರಾ? 1000 ಕೊಡ್ಬೇಕು ದಿನಕ್ಕೆ. ಇದು ಮಾರಿದ್ರೆ ಎಷ್ಟು ಅಂದ್ರೆ ನಿಮ್ಗೆ ಎಷ್ಟು ದಿನಕ್ಕೆ ಬರುತ್ತೆ? ಹುಡುಗರು ಸಂಬಳ ಹೋಗಿ ಐಟಮ್ ಎಲ್ಲ ಖಾಲಿ ಆದ್ರೆ ನಮ್ಗೆ 1,000 ಸಿಗುತ್ತೆ ದಿನ. 1,000 ಅಷ್ಟೇ? ಅಷ್ಟಕ್ಕೆ ಇಷ್ಟು ಬೆಳಗ್ಗೆ ಎದ್ದ ಸಂಜೆವರೆಗೂ ಕಷ್ಟ ಪಡ್ಬೇಕು. ಮುಂಚೆ ಆದ್ರೆ ಅವಾಗೆಲ್ಲ ಕಮ್ಮಿ ಬಂಡವಾಳ, ಜಾಸ್ತಿ ಲಾಭ ಇತ್ತು. ನಾವು ಚಿಕ್ಕ ವಯಸ್ಸಲ್ಲಿ ವ್ಯಾಪಾರ ಮಾಡ್ಬೇಕಾದ್ರೆ. ಇವಾಗ ಜಾಸ್ತಿ ಬಂಡವಾಳ, ಕಮ್ಮಿ ಲಾಭ. ಕಾಂಪಿಟೇಷನ್ ಬಿಸ್ನೆಸ್ ಎಲ್ಲ ಬರುತ್ತಲ್ಲ. ಇವಾಗ ಎಲ್ಲಾರು ಫ್ಲವರ್ ಡೆಕೋರೇಷನ್ ಮಾಡೋರೆಲ್ಲ ಅವ್ರವ್ರ ಅಲ್ಲಲ್ಲೇ ಆರ್ಡರ್ ಒಪ್ಕೊಂತಾರೆ. ನಮ್ಮ ಹತ್ರ ಜಾಸ್ತಿ ಕಸ್ಟಮರ್ ಏನಷ್ಟು ಬರಲ್ಲ. 1 to 2 ತಗೊಂಡು ಅಲ್ಲಿ ತಗೊಂತಾರೆ. ನಾವೇ ರೆಡಿ ಮಾಡೋದ್ರಿಂದ ನಮ್ಮ ಹತ್ರ ಹೂವು ಕೂಡ ಕಮ್ಮಿ ಇರುತ್ತೆ ಬೆಲೆ, ಹೂವು ಕೂಡ ಚೆನ್ನಾಗಿರುತ್ತೆ. ಈಗ ಚೌಟ್ರಿಗಳಲ್ಲೆಲ್ಲ ಪ್ಯಾಕೇಜ್ ಅಂತ ಆರ್ಡರ್ ಕೊಟ್ಬಿಡ್ತಾರೆ. 6 ದಿಂದ ಪ್ರತಿಯೊಂದು ಅಲ್ಲೇ ಆರ್ಡರ್ ಕೊಡೋದ್ರಿಂದ ಅವರು ಚೌಟ್ರಿಗೆ ಏನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ, ಈಗ ಫ್ಲವರ್ ಡೆಕೋರೇಷನ್ ಅವರು ಆ ದುಡ್ಡೆಲ್ಲ ಯಾರ ಮೇಲೆ ಹಾಕ್ತಾರೆ? ಗ್ರಾಹಕರ ಮೇಲೆ. ಅದೇ ನಮ್ಮ ಹತ್ರ ಬಂದ್ರೆ ನಾವು ಒಂದ್ ಸ್ವಲ್ಪ ಕಮ್ಮಿ ಹಾಕೊಡ್ತೀವಲ್ಲ, ಆಫ್ ರೇಟ್ ಇರುತ್ತೆ. ಅಲ್ಲಿ 4,000 ಇರೋದು ಇಲ್ಲಿ 2,000 ಇರುತ್ತೆ. ಅದು ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಚೌಟ್ರಿ ಕೊಡೋರು ಫಿಕ್ಸ್
ಫ್ಲವರ್ ಡೆಕೋರೇಷನ್ ಇಲ್ಲೇ ಆರ್ಡರ್ ಕೊಟ್ರೇನೆ ನಾವು ಚೌಟ್ರಿ ಕೊಡೋದು ಅಂತಾರೆ. ಈ ತರ ಇದ್ದಾಗ ನಮ್ಗೆ ಬಿಸ್ನೆಸ್ ಎಲ್ಲ ಆಗುತ್ತೆ, ಜಾಸ್ತಿ ಪ್ರಾಫಿಟ್ ಎಲ್ಲ ಬರುತ್ತೆ. ಮುಂಚೆ ಆದ್ರೆ ಮದ್ವೆ ಆರ್ಡರ್ ಇದ್ರೆ ಪ್ರತಿಯೊಂದು ನಮ್ಗೆ ಹೇಳೋರು, ಈಗಿಲ್ಲ ಕಮ್ಮಿ ಎಲ್ಲ ಅವ್ರಿಗೆ ಪ್ಯಾಕೇಜ್ ಅಲ್ಲೇ ಕೊಡ್ತಾ ಇದ್ದಾರೆ. ಹಬ್ಬದ ಸೀಸನ್ ಅಲ್ಲಿ ನಮ್ ವ್ಯಾಪಾರ ನಡೆಯುತ್ತೆ. ಅವಾಗ ಅಷ್ಟೇ ಕಷ್ಟನೂ ಇರುತ್ತೆ, ಹೂವು ಬೆಲೆ ಜಾಸ್ತಿ ಇರುತ್ತೆ, ಲೇಬರ್ಸ್ ಜಾಸ್ತಿ ಇರ್ತಾರೆ, ಅವ್ರಿಗೂ ಸಂಬಳ ಜಾಸ್ತಿ, 1 to 2 ಕೊಡ್ತೀವಿ ಅವಾಗ ಹಬ್ಬದಲ್ಲಿ. ಅವಾಗೆಲ್ಲ ಒಬ್ರಿಗೆ 3,000 ಇರುತ್ತೆ ಪೇಮೆಂಟ್. ಇವಾಗ ಇದು ಇಷ್ಟು ಮಾಡ್ತಾ ಇರೋದು ನೀವು? ಹೌದು, ಆರ್ಡರ್ ಇದೆಲ್ಲ ಆರ್ಡರ್ಸ್ ಬಂದಿರೋದು. ಅವರು ಹೇಳ್ತಾರೆ ಇದೇ ಡಿಸೈನ್ ಬೇಕು ಅಂತ, ನೀವು ಮಾಡೋದಾ? ಇಲ್ಲ, ಅವ್ರ ಡಿಸೈನ್ ನಾವ್ ವಾರ ಕಳಿಸ್ತೀವಿ ಫೋಟೋಸ್, ಅವ್ದ್ ಯಾವ ಸೆಲೆಕ್ಟ್ ಮಾಡ್ತಾರೋ ನಾವ್ ಅದ್ ರೆಡಿ ಮಾಡ್ಕೊಡ್ತೀವಿ ಆತರ. ಬಟ್ ಬೇರೆ ಬೇರೆ ಹೂವು ಏನು? ಎಲ್ಲಾ ಹೂವನು ಎಲ್ಲಾ ತರ ಡಿಸೈನ್. ಫ್ಲವರ್ ಡೆಕೋರೇಷನ್ ಅಂದ್ರೆ ಚಪ್ರದಿಂದ, ನೇಮ್ ಬೋರ್ಡ್ ಇಂದ, ಸ್ಟೇಜ್ ಇಂದ ಎಲ್ಲಾ ಹಾಕೊಡ್ತೀವಿ ನಾವು. ಗೃಹ ಪ್ರವೇಶ ಆದ್ರೆ ಮನೆದು ಡೆಕೋರೇಷನ್ ಎಲ್ಲಾ ಮಾಡ್ಕೊಡ್ತೀವಿ. ಪ್ರತಿಯೊಂದ್ ಕೆಲ್ಸಾನು ಮಾಡ್ತೀವಿ ಮೇಡಮ್, ಯಾಕೆಂದ್ರೆ ಕೈ ಕೆಲ್ಸ ಕಲ್ತಿದೀವಿ ನಾವು. ಎಲ್ಲೋದ್ರು ದುಡ್ಕೊಂಡ್ ತಿನ್ಬೋದು, ಯಾರೇ ಆಗ್ಲಿ ಕೈ ಕೆಲ್ಸ ಕಲ್ತಿರ್ಬೇಕು. ಈ ಹುಡುಗ ಅಷ್ಟೇ, ಇಲ್ಲೇ ಅಲ್ಲ, ಎಲ್ಲಿ ಬೆಂಗಳೂರಲ್ಲಿ ಎಲ್ಲೋದ್ರು ದುಡಿಬಹುದು, ಬೇರೆ ದೇಶಕ್ಕೆ ಹೋದ್ರು ದುಡ್ಕೋಬಹುದು. ಅವನು ಕೆಲ್ಸ ಕಲಿಬೇಕು, ಕೈ ಕೆಲ್ಸ ಯಾವತ್ತು. ಇನ್ನೊಬ್ರು ಕೈ ಕೆಳಗಡೆ ಇರಬಾರ್ದು. ಡೈಲಿ ಎಷ್ಟು ಆಗುತ್ತೆ? ಡೈಲಿ ಒಂದು ದಿನಕ್ಕೆ 20,000 25,000 ಒಂದ್ ಒಂದು ದಿನಕ್ಕೆ ವ್ಯಾಪಾರ. ಅದ್ರಲ್ಲಿ ನಿಮಗ್ ಸಿಗೋದೆಷ್ಟು? ನಮಗ್ ಸಿಗುತ್ತೆ, ನಮ್ಗೇನ್ ಜಾಸ್ತಿ ಏನ್ ಸಿಗಲ್ಲ. ಅದ್ರಲ್ಲಿ ನಮಗ್ ಡೈಲಿ ಲೇಬರ್ ಇರುತ್ತೆ, ಇಷ್ಟೊಂದೇ ಕೊಡ್ತಾರೆ ಡೈಲಿ. ಒಂದು 800 1000 ಆತರ ಕೊಡ್ತಾರೆ. ನೋಡಿ, ಒಂದು ಹೂವಿನ ಹಾರ ಕಟ್ಟೋಕೆ 2 hours ಬೇಕು. ಅವ್ರು ಇಷ್ಟೊಂದು ಕಷ್ಟ ಪಟ್ಬಿಟ್ಟು ಡೈಲಿ 800 1000 ದುಡಿತಾ ಇದಾರೆ. ಸೊ ಎಲ್ಲದೂ ಅಷ್ಟು ಈಸಿ ಅಲ್ಲ, ಅಂದ್ರೆ ಲೈಫ್ ಯಾವತ್ತೂ ಈಸಿ ಆಗಿರಲ್ಲ. ಕಷ್ಟಪಟ್ಟು ನೋಡಿ, ಅವ್ರ ಮಕ್ಳನ್ನು ಓದಿಸ್ಬೇಕು, ಅವ್ರ ಫ್ಯಾಮಿಲಿನೂ ಮಿಸ್ ಮಾಡ್ಕೋತಾರೆ. ಬೆಳಗ್ಗೆ ಎದ್ದ ಸಂಜೆವರೆಗೂ ದುಡಿಬೇಕು, ದುಡ್ಡು ಅವ್ರ ಮಕ್ಳನ್ನೆಲ್ಲ ನೋಡ್ಕೋಬೇಕು, ಅವ್ರ ಫ್ಯಾಮಿಲಿ ನೋಡ್ಕೋಬೇಕು. ಸೊ ಕಷ್ಟ. ನೋಡಿ, ಈ ತರ ತಗೊಬೇಕು, ಹಿಂಗ್ ಹಿಡ್ಕೊಬೇಕು. ನಾನು ಒಂದ್ ತಗೊಳ್ಳ? ತಗೋ, ಒಂದೆಲೆ ಎತ್ಕೋ, ಓಪನ್ ಮಾಡು, ಹಿಂಗ್ ಕ್ಲೋಸ್ ಮಾಡಿ, ಹಿಂಗ್ ಓಪನ್ ಮಾಡು, ಹಿಂಗ್ ಫೋಲ್ಡ್ ಮಾಡು, ತಿರ್ಗಾ ಹಿಂಗ್ ಫೋಲ್ಡ್, ತಿರ್ಗಾ ಹಿಂಗ್ ಮಾಡು, ಹಿಂಗ್ ಮಾಡಿ ಹಿಂಗ್ ಮಡ್ಚು. ಈ ತರ ತಗೋಬೇಕು. ಹಿಂಗ್ ಫೋಲ್ಡ್, ಈ ಕಡೆ ಬ್ಯಾಕ್ ಫ್ರಂಟ್ ನೋಡು, ಹಿಂಗೆ ಹಿಂಗೆ ಹಿಂಗೆ. ಟ್ರೈ ಮಾಡ್ತೀನಿ. ಅದು ಫೋಲ್ಡ್ ಮಾಡ್ತಾ ಮಾಡ್ತಾ ಬರುತ್ತೆ, ಸೇಮ್ ಹಂಗೆ. ಸೊ ಗೈಸ್, ಇಲ್ಲೊಬ್ರು ವರ್ಕ್ ಮಾಡ್ತಾ ಇದಾರೆ, ಅವ್ರನ್ನ ಕೇಳೋಣ ಬನ್ನಿ. ನೀವೆಲ್ಲ ಬೇರೆ ಕೆಲ್ಸಗಳೆಲ್ಲ ಇದ್ರೂನು ಬಟ್ ಈ ಕೆಲಸ ಏನಕ್ಕೆ ಚೂಸ್ ಮಾಡಿರೋದು ನೀವು? ಪ್ರೊಫೆಷನಲ್ ಕೆಲಸ ಅಂತ ತುಂಬಾ ಇದೆ, ಬಟ್ ಈ ಕೆಲಸನ ಏನಕ್ಕೆ ಚೂಸ್ ಮಾಡಿರೋದು? ಚಿಕ್ಕ ವಯಸ್ಸಿಂದ ಇದೇ ಕೆಲಸ ಮಾಡೋದು ಮೇಡಮ್. ಮೊದ್ಲಿಂದನೂ ಕಲ್ತಿದ್ದೀರಾ? ಮೊದಲಿಂದನೂ ಕಲ್ತಿದ್ದೀನಿ. ಓಕೆ, ನಿಮ್ ಫ್ಯಾಮಿಲಿ ಎಲ್ಲ ನೀವೇ ನೋಡ್ಕೋತಾ ಇರೋದು? ನಮ್ಮ ಫ್ಯಾಮಿಲಿನೇ ಇಲ್ವಲ್ಲ. ಫ್ಯಾಮಿಲಿನೇ ಇಲ್ವಾ? ತಂದೆ ತಾಯಿ ಇಲ್ಲ. ಓಕೆ, ಸಾರಿ. ನೀವು ದುಡ್ಕೊಂಡು ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇರೋದು? 16 ವರ್ಷ. 16 ವರ್ಷದಿಂದ ಇದೇ ಕೆಲಸ ಇಲ್ಲೇ ಮಾಡ್ತಾ ಇರೋದು? ಓಕೆ, ಎಷ್ಟು ಅಂದ್ರೆ ಸ್ಯಾಲರಿ ಎಲ್ಲ ಎಷ್ಟಿರುತ್ತೆ ನಿಮ್ಗೆ? 1,500. 1,500 ಹೇಳ್ತೀರಾ? ಓದಿನೇ ಕೆಲಸ ಮಾಡ್ಬೇಕು ಅಂತ ಏನಿಲ್ಲ, ಓದಿನೇ ಕೆಲಸ ಮಾಡ್ಬೇಕು. ಓದಿದ್ರೆ ಅಲ್ಲಿ ಕುತ್ಕೊಂಡು ಸಂಬಳ ತಗೊಂತಾರೆ, ಓದಿದ್ರೆ ಇಲ್ಲಿ ಕುತ್ಕೊಂಡು ಸಂಬಳ ತಗೋತಾರೆ ಅಷ್ಟೇ. ಎಲ್ಲರಿಗೂ ಒಂದೇ ಸಂಬಳ ಇದೆ. ನಮ್ಗೇನು ಅವಮಾನ ಏನಿಲ್ಲ, ಏನಕ್ಕೆ. ಯಾವ ಕೆಲಸ ಆದ್ರೆ ಏನು, ಕೆಲಸ ಆದ್ರೆ ಈ ಕೆಲಸ ನನಗೆ ಖುಷಿ ಇದೆ. ಒಳ್ಳೆ ಕೆಲಸ, ಯಾರೇನು ಮಾತಾಡೋಲ್ಲ. ನಮ್ ಕೆಲಸ ನಮ್ ಕೈಲಿದ್ಯಾ. ಸ್ಕೂಲ್ ಫೀಸ್ ಎಷ್ಟು ಅಂಕಲ್? ಅದೇನೋ ವರ್ಷಕ್ಕೆ 40,000 ರೂಪಾಯಿನೋ 50,000 ರೂಪಾಯಿನೋ ಬರುತ್ತೆ. ಒಬ್ರಿಂದ? ಒಬ್ರಿಂದ. ಎಷ್ಟು ಜನ ಮಕ್ಕಳು? 2 ಹೆಣ್ಮಕ್ಳು ಇರೋದು. ಎಷ್ಟು ಅಂದ್ರೆ ವರ್ಷಕ್ಕೆ 50,000? 50,000 ಏನೋ ಫೀಸ್ ಇದೆ ಒಬ್ರಿಗೆ. ಹೆಂಗ್ ಮೇಂಟೈನ್ ಮಾಡ್ತೀರಾ ಅಂಕಲ್ ಮನೆದೆಲ್ಲ? ಮತ್ತೆ ಇದು ಸ್ಕೂಲ್ ಎಲ್ಲ ಬ್ಯಾಲೆನ್ಸ್ ಮಾಡ್ತೀವಿ. ವ್ಯಾಪಾರ ಇದ್ದಾಗ ಮಾಡ್ತೀವಿ. ಈಗ ಸೀಸನ್ ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಸ್ವಲ್ಪ ಸಂಪಾದನೆ ಜಾಸ್ತಿ ಆದಾಗ ಸೇವ್ ಮಾಡ್ಕೊಂತೀವಿ. ಮಕ್ಕಳಿಗೆ ಅಂತಾನೆ, ಫೀಸ್ಗೆ ಅಂತಾನೆ ಚೀಟಿ ಗಿಟಿ ಹಾಕೊಂತೀವಿ, ಡೈಲಿ ಪಿಕ್ನಿ ಕಟ್ಕೊಂತೀವಿ 100-200 ರೂಪಾಯಿ. ಸ್ವಂತ ಮನೆನ ಅಂಕಲ್? ಬಾಡಿಗೆ. ಅದಕ್ಕೆ ರೆಂಟ್ ತಿಂಗಳಿಗೆ 15,000 ರೂಪಾಯಿ. 15. ಅದಕ್ಕೂ ಮತ್ತೆ ಅದನ್ನು ಎಲ್ಲ ಮ್ಯಾನೇಜ್ ಇಲ್ಲಿಂದನೇ ಎಲ್ಲ ಮ್ಯಾನೇಜ್ ಮಾಡೋದು. ಕಷ್ಟ ಆಗಲ್ವಾ? ಆಗುತ್ತೆ, ಏನು ಮಾಡಕ್ಕಲ್ಲ. ಕಷ್ಟ ಸುಖ ಎರಡೂ ಬರುತ್ತೆ, ಅನುಭವಿಸ್ಬೇಕಲ್ಲ.
ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ನಿಮ್ದು ಎಲ್ಲ ಇನ್ನು ಚೆನ್ನಾಗಾಗ್ಲಿ, ಪ್ರಾಫಿಟ್ ಎಲ್ಲ ಚೆನ್ನಾಗಾಗ್ಲಿ. ಚೆನ್ನಾಗಿ ಓಕೆ ಥ್ಯಾಂಕ್ ಯು. ಧನ್ಯವಾದಗಳು. ಆಂಟಿ, ಇವಾಗಿನ ಯುತ್ಸ್ಗೆಲ್ಲ ಕಷ್ಟಪಟ್ಟು ದುಡಿಬೇಕು ಅನ್ನೋದಕ್ಕೆ ನೀವು ಅವ್ರಿಗೆ ಒಂದ್ ಲೈನ್ ಅಂದ್ರೆ ಏನ್ ಹೇಳ್ತೀರಾ? ನಮ್ ಕೈ ಕೆಲ್ಸ ಕಲಿಬೇಡ ಮೇಡಮ್. ಏನನ ಆಗ್ಲಿ, ಕೈಯಲ್ಲಿ ಏನ್ ಕೆಲ್ಸ ಬರುತ್ತೋ ಅದನ್ನ ನಮ್ ಕೈ ಕೆಲ್ಸ ಕಲ್ತ್ರೆ, ನಾವ್ ಇನ್ನೊಬ್ರು ಕೆಲ್ಸ ಕೊಡಿ, ಕೆಲ್ಸ ಕೊಡ್ಸಿಲ್ಲ, ಲಂಚ ಕೊಡ್ಬೇಕು, ಕೆಲ್ಸ ಸಿಗ್ಬೇಕು, ಗೌರ್ಮೆಂಟ್ ಜಾಬ್ ಬೇಕು ಅನ್ನೋರ್ಗೆ ಕೈ ಕೆಲ್ಸ ಕಲೀಲಿ. ಯಾವ್ದಾದ್ರು ಸರಿ, ಹೂವ ಆಗ್ಲಿ, ಪೈಂಟಿಂಗ್ ಆಗ್ಲಿ, ಏನೇ ಒಂದ್ ಕೆಲ್ಸ ಆಗ್ಲಿ, ಏನೇ ಒಂದ್ ಕಲ್ತಿರ್ಬೇಕು. ಅದನ್ನೇ ನಾನು ಹೇಳೋದು. ಅದ್ರಲ್ಲಿ ದುಡಿಮೆ ಇದೆ. ನಾವ್ ದುಡ್ಕೊಂಡು ಎಲ್ ಬೇಕಾದ್ರೂ ಜೀವನ ಮಾಡ್ಬೋದು. ಅದೇ ಹೇಳಿದ್ದು ತಾನೆ. ಗಂಡ್ ಮಕ್ಳೆಲ್ಲ ಚೆನ್ನಾಗಿ ದುಡಿರಿ, ಸೇವ್ ಮಾಡಿ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ವಯಸ್ಸಾದ್ಮೇಲೆ ನಿಮ್ಗೂ ಕೂಡ ಮುಂದಕ್ಕೆ ವಯಸ್ಸಾಗುತ್ತೆ. ನಿಮ್ಮನ್ನ ನಿಮ್ ಮಕ್ಳು ನೋಡ್ಕೋಬೇಕು. ಈಗ ನಿಮ್ ತಂದೆ ತಾಯಿನ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ ಮಕ್ಳು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತಾರೆ. ಈಗಿನ ಯೂತ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತಂದೆ ತಾಯಿ ಆಸ್ತಿ ಮಾಡಿಲ್ಲ ಅಂತ ಕೋಪ ಮಾಡ್ಕೊಂಬಾರ್ದು. ಮಕ್ಳು ಎಜುಕೇಶನ್ ಕೊಟ್ರೆ ಅದೇ ಆಸ್ತಿ ಅಂತ ತಿಳ್ಕೊಬೇಕು. ಇವತ್ತಿನ ದಿನ ಹಣ ಆಸ್ತಿ ಮಾಡಿಲ್ಲ ಅಂತ ಕೆಲವರೆಲ್ಲ ಏನೇನೋ ಹೇಳಿ ತಂದೆಗೆಲ್ಲ ಬೇಜಾರ್ ಮಾಡ್ತಾರೆ, ಅವ್ರ ಮನಸ್ಸು ನೋವು ಮಾಡ್ತಾರೆ. ಅವರು ಕಷ್ಟಪಟ್ಟು ಅವ್ರನ್ನ ಒತ್ತಿ ಸಾಕಿ ಬೆಳೆಸಿ ಇಲ್ಲಿವರೆಗೂ ಸ್ಕೂಲಿಂದ ಕಾಲೇಜವರೆಗೂ ಕೊಟ್ಟು, ಕಾಲೇಜಿಂದ ಕೆಲಸವರೆಗೂ ಓದಿಸ್ತಾರಲ್ಲ, ಅದೇ ದೊಡ್ಡ ಆಸ್ತಿ. ಯಾವತ್ತು ತಂದೆ ತಾಯಿನ ಯಾವತ್ತು ನನ್ಗೆ ಆಸ್ತಿ ಮಾಡಿಲ್ಲ ಮಟ್ಟಿಲ್ಲ ಅಂತ ಯಾವತ್ತು ಯೂತ್ ಹೇಳ್ಬಾರ್ದು. ಇನ್ನು ಮುಂದಕ್ಕೆ ಆಯ್ತಂದೇನೆ ಎಷ್ಟು ಕಷ್ಟಪಟ್ಟು ಸಾಕಿದಾರೆ ಅವ್ರನ್ನ ಅದೇ ತರ ನೀವು ಅವ್ರನ್ನ ಹೋಗು ಮಕ್ಕಳ ತರ ತಂದೆ ತಾಯಿನ ಸಾಕ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಂಕಲ್. ನೋಡಿದ್ರಲ್ಲ, ಎಲ್ರೂ ಲೈಫು ಒಂದೇ ತರ ಇರಲ್ಲ. ಸೊ ಕಷ್ಟಪಟ್ರೇನೆ ಎಲ್ಲ ಒಬ್ರೊಬ್ರದ್ ಲೈಫ್ ಹೆಂಗೆ ಇರುತ್ತೆ ಅಂತ ಹೇಳಿದ್ರೆ, ಇವತ್ತಿಗೆ ದುಡಿದ್ರೆ ಇವತ್ತಿನ ದಿನ ನಾವು ಚೆನ್ನಾಗಿರೋಕ್ಕಾಗೋದು ಅನ್ನೋ ಲೆವೆಲ್ಗೆ ಇರುತ್ತೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂತ ಹೇಳಿದ್ರೆ, ನೋಡಿ ಯುತ್ಸ್ಗೆಲ್ಲ ಏನೇನ್ ಮೆಸೇಜ್ ಕೊಟ್ಟರು ಅವರು ಅಂದ್ರೆ, ಫ್ಯಾಮಿಲಿ ಅಂದ್ರೆ ಲೈಕ್ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು. ಲೈಕ್ ಏನು ಅಂತಂದ್ರೆ, ಇವಾಗಿನ ಮಕ್ಳು ಯಾವ ತರ ಇದಾರೆ ಅಂತಂದ್ರೆ, ಬೇರೆಯವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದು. ಅವರಪ್ಪ ಅದು ತಂದು ಕೊಟ್ಟಿದ್ದಾರೆ, ಇವರಪ್ಪ ಇದು ತಂದು ಕೊಟ್ಟಿದ್ದಾರೆ, ಅವ್ರ ಮಮ್ಮಿ ಇದನ್ನ ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತ ಹೇಳೋದು. ಬಟ್ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ ಇವ್ರು ಇಷ್ಟೊಂದೆಲ್ಲ ಕಷ್ಟ ಪಡ್ತಾ ಇದ್ದಾರೆ. ಅವಾಗ ಆ ಮಾತನ್ನ ಅವ್ರ ಮಕ್ಳಿದ್ದ ಅವ್ರು ಕೇಳಿದ್ರು ಅಂದ್ರೆ ಅವರಿಗೆ ಹರ್ಟ್ ಆಗುತ್ತೆ. ನಾನು ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ. ಲೈಕ್ ಎಲ್ರದ್ದು ಒಂದೇ ತರ ಜೀವನ ಇರಲ್ಲ. ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀನಿ, ಕಷ್ಟಪಟ್ರು ನನ್ನ ಮಕ್ಳು ನನ್ಗೆ ಈ ತರ ಅಂತಿದ್ದಾರೆ. ಅವ್ರು ಇರೋ ಕಷ್ಟನೆಲ್ಲ ತೆಗ್ದ್ಬಿಟ್ಟು ಅವ್ರಿಗೆ ನೋಡಿ ಎಂತೆಂತ ಸ್ಕೂಲ್ ಕಳಿಸ್ತಾ ಇದಾರೆ. ಅವ್ರು ಕಳಿಸ್ಬೋದಾಗಿತ್ತು ಅಲ್ವಾ, ಗೌರ್ಮೆಂಟ್ ಸ್ಕೂಲ್ಗೆ ಯಾವ್ದೋ ಒಂದು ಸ್ಕೂಲಲ್ಲಿ ಓದ್ಕೋ, ಏನೋ ಮಾಡ್ಕೋ ಬಾ ಅಂತ ಕಳಿಸ್ಬೋದಾಗಿತ್ತು. ಬಟ್ ಅವರು ಒಳ್ಳೆ ಸ್ಕೂಲಿಗೆ ಕಳಿಸ್ಬಿಟ್ಟು ಮಕ್ಳನ್ನ ಇಷ್ಟು ಅಮೌಂಟ್ ಅಲ್ಲೇ ಲೈಫ್ ಅಂದ್ರೆ ಫ್ಯಾಮಿಲಿ ಫುಲ್ ಎಲ್ಲ ನೋಡ್ಕೋತಾ ಇದ್ದಾರೆ ಅಂದ್ರೆ ಅವರು ಗ್ರೇಟ್ ಆಗಿರ್ತಾರೆ. ಸೊ ಅಪ್ಪ ಅಮ್ಮಂಗೆ ಹರ್ಟ್ ಮಾಡ್ದೇನೆ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಗೈಸ್, ನಾನು ನನ್ನ ಕಡೆ ಇದ್ದ ಏನ್ ಹೇಳೋಕ್ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಅದು ಫ್ಲವರ್ಸ್ ಯಾರು ಮಾರ್ಬಿಟ್ಟು ಅವ್ರ ಫ್ಯಾಮಿಲಿನ ಸಾಕ್ತಾ ಇದಾರಲ್ಲ, ಬೆಳಗ್ಗೆ ಇದ್ದ ಸಂಜೆವರೆಗೂ ಬೆಳಗ್ಗೆ ಅಷ್ಟು ಬೇಗ ಎದ್ಬಿಟ್ಟು ಸಂಜೆ ನೈಟ್ 11 o'clock ವರ್ಗು ಅವ್ರು ಇದ್ಬಿಟ್ಟು ಯಾರ್ಯಾರು ಈ ತರ ಅವ್ರ ಫ್ಯಾಮಿಲಿ ಎಲ್ಲ ನೋಡ್ಕೋತಾ ಇದಾರೆ, ನನ್ನ ಕಡೆ ಅವ್ರಿಗೆಲ್ಲ ಬಿಗ್ ಸಲ್ಯೂಟ್ ಅಂತಾನೆ ಹೇಳೋಕ್ ಇಷ್ಟಪಡ್ತೀನಿ. ಇದು ನನ್ನ ಮನಸ್ಸಿದ್ದ ಹೇಳ್ತಾ ಇದ್ದೀನಿ ಗೈಸ್. ಸೊ ಕಷ್ಟ ಅಂದ್ರೆ ಕಷ್ಟನೇ ಇದೆ, ಆಕ್ಚುಲಿ ಎಲ್ಲ ಕೆಲ್ಸನೂ ಕಷ್ಟನೇ. ಬಟ್ ಅದೆಲ್ಲ ನಿಮ್ಗೂ ಗೊತ್ತಾಗ್ಬೇಕು, ಈಸಿ ಅಲ್ಲ. ಇವಾಗ ಯಾರೋ ಒಬ್ರು ಬಂದ್ಬಿಟ್ಟು ಫ್ಲವರ್ ತಗೊಳಕ್ಕೆ, ಇದೇನ್ ಬಾಳ ಫ್ಲವರ್, ಇದಕ್ಕೆ ಇಷ್ಟೊಂದು ಅಮೌಂಟ್ ಅಂತ ಹೇಳ್ತೀರಾ. ಬಟ್ ಅದ್ರಿಂದ ಎಷ್ಟು ವರ್ಕ್ ಇರುತ್ತೆ, ಅದ್ರಿಂದ ಎಷ್ಟು ಎಂಪ್ಲಾಯೀಸ್ ಅಂದ್ರೆ ಎಷ್ಟು ವರ್ಕ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗಷ್ಟೇ ಗೊತ್ತಿರುತ್ತೆ. ಅವ್ರಿಗೆಲ್ಲ ಸ್ಯಾಲ್ರಿ ಕೊಡ್ಬೇಕು, ಮತ್ತೆ ಇವ್ರಿಗೆ ಮೇನ್ ಅದ್ರಲ್ಲಿ ಅವ್ರಿಗೆ ಎಷ್ಟು ಉಳಿಯುತ್ತೆ, ಓನರ್ಸ್ ಬೇರೆ ಲೆಕ್ಕ ಆದ್ರೆ ಇಲ್ಲಿ ವರ್ಕ್ ಮಾಡ್ತಾ ಇರೋದೇ ಬೇರೆ ಲೆಕ್ಕ ಆಗಿರುತ್ತೆ. ಸೊ ಇವ್ರಿಗೆಲ್ಲ ಅವ್ರು ಎಷ್ಟು ಕಷ್ಟಪಟ್ಬಿಟ್ಟು ಅವ್ರ ಫ್ಯಾಮಿಲಿ ಎಲ್ಲ ನೋಡ್ಕೋತಾ ಇದಾರೆ. ನನ್ಗಂತೂ ಇದು ತುಂಬಾ ಹಾರ್ಟ್ ಟಚಿಂಗ್ ಆಗಿದೆ ಗೈಸ್. ಸೊ ನಿಮ್ಗೆ ಏನೆಲ್ಲ ಅನಿಸ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಗೈಸ್. ಸೊ ಗೈಸ್, ನಾನು ನೆಕ್ಸ್ಟ್ ವಿಡಿಯೋ ಯಾರ ಬಗ್ಗೆ ಮಾಡ್ಬೇಕು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.